ಅಕ್ಷಯ ತೃತೀಯದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋದಾದ್ರೆ, ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರ ದೇವರು ಮತ್ತು ಪರಶುರಾಮ ದೇವರು ಇಬ್ಬರು ಜನಿಸಿದ ಯುಗ ವರ್ಷ. ಅಕ್ಷಯ ತೃತೀಯದಂದು ಚಿನ್ನವನ್ನ ಕೊಂಡುಕೊಳ್ಳೇಬೇಕಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇದೆ. ಒಂದು ವೇಳೆ ಚಿನ್ನವನ್ನ ಕೊಂಡುಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಏನನ್ನ ಕೊಂಡುಕೊಳ್ಬಹುದು? ಅದಕ್ಕಾಗಿ ಒಂದು ಸಂಕಲ್ಪ ಅಂತೂ ಮನಸ್ಸಿನಲ್ಲಿ ಇರಬೇಕು. ದೇವರೇ, ನಿನ್ನ ಪೂಜೆಗಾಗಿ ತಮ್ಮ ಜೀವನದಲ್ಲಿ ನೀವು ಬದುಕಿರುವವರೆಗೂ ಒಂದಾದ್ರೂ ಒಂದು ಪುಟ್ಟ ನೀಲಾಂಜನದ ಬಂಗಾರದ ದೀಪವನ್ನು ಹಚ್ಚಿ ಅಂತ. ಸಹಸ್ರಾರು ವರ್ಷಗಳ ತಪಸ್ಸು ಮಾಡಿದ್ದಕ್ಕೆ ಏನ್ ಬೇಕು ಅಂದ್ರೆ ನಿನ್ ಮದುವೆ ಆಗ್ಬೇಕು. ಕಲಿಯುಗದ ಅಂತ್ಯದಲ್ಲಿ ತಿರುಪತಿಯ ಶ್ರೀನಿವಾಸ ಇದೇ ವೈಶಾಖ ಶುದ್ಧದ ದಶಮಿ ದಿವಸ ತಿರುಪತಿ ಪದ್ಮಾವತಿಯನ್ನ ಕೈ ಹಿಡಿದಂತ ಈ ಅಕ್ಷಯ ತೃತೀಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರೇ, ಅಕ್ಷಯ ತೃತೀಯ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ, ಸಂತಸ. ಯಾಕೆ ಗೊತ್ತಾ? ಅಕ್ಷಯ ತೃತೀಯದಂದು ಚಿನ್ನವನ್ನ ಕೊಂಡುಕೊಳ್ಳಿದ್ರೆ ಅದು ಅಕ್ಷಯವಾಗುತ್ತೆ ಅನ್ನೋ ನಂಬಿಕೆ. ಈ ಸಂದರ್ಭದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರೋಂಥ ಸಂದರ್ಭದಲ್ಲಿ ನಾವು ಚಿನ್ನವನ್ನ ಖರೀದಿ ಮಾಡಬೇಕಾ ಅನ್ನೋದು ಇವತ್ತು ಪ್ರಶ್ನೆ. ಹೂಡಿಕೆಗೆ ಇದು ಸೂಕ್ತವಾದ ಸಮಯ ಅನ್ನೋದು ಕೂಡ ಇವತ್ತಿನ ಪ್ರಶ್ನೆ. ಜೊತೆಗೇನಂತ ಹೇಳಿದ್ರೆ, ಎಷ್ಟೋ ಫ್ಯಾಮಿಲಿಗಳಲ್ಲಿ ಹಣಕಾಸಿನ ಒಂದು ಸಮಸ್ಯೆಗಳು ಇದ್ದ ಕಾರಣ ಕೂಡ ಈ ಒಂದು ಚಿನ್ನ ಬೆಲೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಹೇಗೆ ನಾವು ಚಿನ್ನವನ್ನು ಖರೀದಿ ಮಾಡ್ಕೊಳ್ಬೇಕು, ಅಥವಾ ಚಿನ್ನವನ್ನು ಖರೀದಿ ಮಾಡೋದ ಬದಲಾಗಿ ಬೇರೆ ಏನಾದರೂ ನಾವು ತೆಗೆದುಕೊಳ್ಬೇಕಾ, ಎಲ್ಲ ಒಂದು ಕನ್ಫ್ಯೂಷನ್ನು ಇವತ್ತು ನಮ್ಮ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ತಾ ಇದೆ. ಈ ಎಲ್ಲದಕ್ಕೂ ಸಹ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆಗಿದ್ದಾರೆ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಈ ಒಂದು ಅಕ್ಷಯ ತೃತೀಯದ ಹಿನ್ನೆಲೆ ಬಗ್ಗೆ, ಇತಿಹಾಸದ ಬಗ್ಗೆ, ಆ ಒಂದು ದಿನದಿಂದ ಯಾವ ವಸ್ತುವನ್ನ ಕೊಂಡುಕೊಳ್ಬೇಕು ಅಂತ ಹೇಳಿ ಸಮಗ್ರವಾದಂಥ ಮಾಹಿತಿಯನ್ನ ನೀಡ್ತಾರೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹ ಹೈಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಈಗ ಅಕ್ಷಯ ತೃತೀಯದಂದು ಚಿನ್ನವನ್ನ ಕೊಂಡುಕೊಳ್ಳೇಬೇಕಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇದೆ. ಒಂದು ವೇಳೆ ಚಿನ್ನವನ್ನ ಕೊಂಡುಕೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಏನನ್ನ ಕೊಂಡುಕೊಳ್ಬಹುದು ಅನ್ನೋದು ಸಹ ಪ್ರಶ್ನೆ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ಅಕ್ಷಯ ತೃತೀಯದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋದಾದ್ರೆ. ಸಮಸ್ತ ಸುಮನ್ ಟಿವಿ ವೀಕ್ಷಕರು ಎಲ್ಲರಿಗೂ ಈ ಅಕ್ಷಯ ತೃತೀಯದ ಶುಭಾಶಯಗಳನ್ನು ಹೇಳ್ತಾ, ಅಕ್ಷಯ ಅಂದರೆ ಕ್ಷಯ ಅಂದರೆ ಕ್ಷೀಣತೆ, ಕ್ಷೀಣತೆ ಅಂದರೆ ಇಳಿಯುವಿಕೆ, ಅದಿಲ್ಲದೆ ಬೆಳವಣಿಗೆ ಆಗುವಂಥ ಅಕ್ಷಯವಾಗಿ ಇರುವಂಥ ಅಕ್ಷಯ ವಸ್ತ್ರವನ್ನು ದ್ರೌಪದಿಗೆ ದೇವರು ಕೊಟ್ಟನಂತೆ. ಕೊನೆ ಅಂತ ದ್ರೌಪದಿಯ ಮಾನ ಸಂರಕ್ಷಣಾ ವಿಚಾರಗಳನ್ನು ತಿಳಿದರೆ ದೇವರು ಕೃಷ್ಣ ಏನು ಮಾಡಿದ, ಅಕ್ಷಯವಾಗಿ ಸೀರೆಗಳನ್ನು ಕೊಟ್ಟು ಹೆಣ್ಣು ಮಕ್ಕಳನ್ನು ಯಾವ ರೀತಿಯಾಗಿ ನೋಡಬೇಕು ಅಂತ ಒಂದು ಪ್ರತೀಕವಾಗಿ ನಿಂತಂಥ ಕೃಷ್ಣ ತಾನು ತನ್ನ ಜೀವನದಲ್ಲಿ ಮಾಡಿಕೊಟ್ಟಂಥ ಒಂದು ಅದ್ಭುತವಾದ ಕಾರ್ಯ. ಅದಷ್ಟು ಸುಲಭ ಅಲ್ಲ. ಇದಕ್ಕೂ ಅಕ್ಷಯ ವಸ್ತ್ರ ಅಂತ ಕರಿತೀವಿ. ಇದು ನಿಜವಾಗ್ಲೂ ಹೇಳಬೇಕಾದ್ರೆ ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರ ದೇವರು ಮತ್ತು ಪರಶುರಾಮ ದೇವರು ಇಬ್ಬರು ಜನಿಸಿದ ಯುಗ ವರ್ಷ. ಈ ತ್ರೇತಾಯುಗದಲ್ಲಿ ನಾವು ಏನು ಈಗ ಕಲಿಯುಗದ ಯುಗಾದಿ ಅಂತ ಹೇಳ್ತೀವಿ, ಆಗ ಅಕ್ಷಯ ತೃತೀಯನೇ ಯುಗಾದಿಯಲ್ಲಿ ಆರಂಭ. ಈ ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರು ಮತ್ತೆ ಶ್ರೀರಾಮಚಂದ್ರ ಆ ಯುಗದಲ್ಲಿ ಅವತಾರ ಮಾಡಿ ಇದ್ದಿದ್ದಕ್ಕೆ 12,98,000 ವರ್ಷಗಳು ಈ ತ್ರೇತಾಯುಗಕ್ಕೆ ಮಹಿಮೆ ಇದೆ. ಅದರಲ್ಲಿ ನಿಕ್ಷತ್ರಿಯ ಪ್ರತಿಭೆಯನ್ನಾಗಿ ಮಾಡ್ತೀನಿ, ಏನು ಉಪಟಳ ಕ್ಷತ್ರಿಯರಿಂದ ಆಯಿತು ಅದನ್ನು ನಿರ್ಮೂಲ ಮಾಡಿ 21 ಮಡುವನ್ನು ಕಟ್ಟುತ್ತೀನಿ ಅಂಥೇಳಿ ಹೊರಟಂಥ ಪರಶುರಾಮ ದೇವರು ಮರ್ಯಾದೆಯ ಪುರುಷೋತ್ತಮ ಶ್ರೀರಾಮಚಂದ್ರ ದೇವರು ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅಕ್ಷಯ ತೃತೀಯ, ಇದು ಬೇಸಿಗೆ ಕಾಲ ಜಾಸ್ತಿ ಇರುತ್ತೆ. ಏನು ಮಾಡಿದರೆ ನಾವು ದೇವರನ್ನು ಒಲಿಸ್ಕೋಬೋದು ಅಂತ ಮುಖ್ಯವಾಗಿ ಹೇಳಿದ್ರೆ ಗಂಧ ರಾಯರಿಗೆ ಹಚ್ಚುತ್ತಾರೆ, ಬೃಂದಾವನಕ್ಕೆ ಹಚ್ತಾರೆ. ಮತ್ತು ಎಲ್ಲ ಸಾಲಿಗ್ರಾಮಗಳಿಗೆ ಆ ಗಂಧವನ್ನು ಹಚ್ಚಿ
ಈ ಪುರಾಣ ಇತಿಹಾಸಗಳಿಗೆ ಪ್ರಸಿದ್ಧವಾದಂಥ ತಂಪು ಮಾಡೋದು. ದೇವರು ತಣ್ಣಗಿದ್ದ, ನಾವು ತಣ್ಣಗಿರ್ತೇವೆ, ಇಲ್ಲದಿದ್ದರೆ ಇಲ್ಲ. ಈ ರೀತಿಯಾಗಿ ಇರುವಂಥ ಅನೇಕ ವಿಚಾರಗಳು. ಮತ್ತು ಸೀತೆ ಈ ದಿವಸದಿಂದ ಅಕ್ಷಯ ತೃತೀಯದಲ್ಲಿ ತನ್ನ ಪವಿತ್ರವಾಗಿದ್ದೀನಿ ಅಂತ ಪ್ರೂವ್ ಮಾಡಿ ಅಗ್ನಿ ಪ್ರವೇಶ ಮಾಡಿ ಅದರಿಂದ ಗೆದ್ದು ಬಂದಂಥ ದಿನವೂ ಇವತ್ತು. ಇವತ್ತಿನ ದಿವಸವೇ ಸಾಕ್ಷಾತ್ ಸೀತೆ ತಾನು ಅಪವಿತ್ರಳಲ್ಲ, ಯುದ್ಧವೆಲ್ಲ ಮುಗೀತು, ಆಯಿತು ಊರಿಗೆ ಹೊರಡೋಣ ಅಂದ ದೇವರು. ಇಲ್ಲ ಸ್ವಾಮಿ, ಬಂದ ಉದ್ದೇಶ ಏನು? ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಲ್ಲ. ನೋಡು, ಅಪವಾದ, ಲೋಕಾಪವಾದ ಯಾರಿಗಿದ್ದರು, ಯಾರೋ ಬಂದರು, ಯಾರೋ ಎತ್ಕೊಂಡು ಹೋಗ್ಬಿಟ್ರು. ಇಷ್ಟು ತಿಂಗಳು ಇಲ್ಲಿ 1 ತಿಂಗಳು ಅಷ್ಟೆ ಅಲ್ಲಿ ಅಶೋಕವನದಲ್ಲಿದ್ದರು. ಯಾರಾದರೂ ನಾಳೆ ಅಪವಿತ್ರಳಿವರು ಅವ್ರು ಕರ್ಕೊಂಡ್ಬಂದ್ಬಿಟ್ಟವರು ಅಂತ ಗುರುತಿಸಬಹುದು. ಮರ್ಯಾದೆಯ ಪುರುಷೋತ್ತಮ ಶ್ರೀರಾಮಚಂದ್ರ ಒಂದು ಚ್ಯುತಿ ಇರಬಾರ್ದು. ತನ್ನ ರಾಜ ತಾನು ಅಯೋಧ್ಯ ಪಟ್ಟಣದಲ್ಲಿ ಚಕ್ರಾಧಿಪತಿ ಆ ದುರಹಂಕಾರ ತೋರಿಸ್ದೆ. ಏನು ಮಾಡಬೇಕಂತಿ? ಅಗ್ನಿ ಪ್ರವೇಶ ಮಾಡು. ನಿಜ ಸಂಗತಿ ಏನು? ಆ ರಾವಣ ಹೊತ್ಕೊಂಡೋಗಿದ್ದು ಸೀತೆಯನ್ನಲ್ಲ, ಆ್ಯಕ್ಚುಲಿ ವೇದವತಿ. ಏನು ಈಗ ಪದ್ಮಾವತಿ ತಿರುಪತಿಯನ್ನು ಮದುವೆ ಮಾಡಿಕೊಂಡ್ಲು, ಆ ವೇದವತಿಯನ್ನು ಕರ್ಕೊಂಡು ಹೋದ. ಸೀತೆಯನ್ನು, ಲಕ್ಷ್ಮಿಯನ್ನು ಅಗ್ನಿ ಕರ್ಕೊಂಡು ಹೋಗ್ಬಿಟ್ಟ. ಆ ಪರದೆಯ, ನಾವು ಸಿನಿಮಾ ನಾಟಕದಲ್ಲಿ ಒಂದು ಪರದೆಯಲ್ಲಿ ನೋಡ್ಬೇಕಾದ್ರೆ ನಾವು ಪರದೆ ಹಾಕಿ ಮತ್ತೆ ಸರಿಸೋದಿಲ್ವಾ, ಅದರಂತೆಯೇ ಸೀತೆ ಮತ್ತೆ ಅಗ್ನಿಯಿಂದ ಬಂದ್ಲು, ವೇದವತಿ ಮತ್ತೆ ಹೊರಟ್ಬಿಟ್ರು. ಸಹಸ್ರಾರು ವರ್ಷಗಳ ತಪಸ್ಸು ಮಾಡಿದ್ದಕ್ಕೆ ಏನ್ ಬೇಕು ಅಂದ್ರೆ ನಿನ್ ಮದುವೆ ಆಗ್ಬೇಕು. ಕಲಿಯುಗದ ಅಂತ್ಯದಲ್ಲಿ ತಿರುಪತಿಯ ಶ್ರೀನಿವಾಸ ಇದೇ ವೈಶಾಖ ಶುದ್ಧದ ದಶಮಿ ದಿವಸ ತಿರುಪತಿ ಪದ್ಮಾವತಿಯನ್ನು ಕೈ ಹಿಡಿದಂಥ ಈ ಅಕ್ಷಯ ತೃತೀಯ ಒಂದು ಮಹತ್ವ ಅನೇಕ ಲಿಂಕ್ಗಳನ್ನು ಕೊಡ್ತವೆ. ನೋಡಿ ಗುರುಗಳೇ, ನಾವು ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ನಾವು ಚಿನ್ನವನ್ನ ಖರೀದಿ ಮಾಡಬೇಕು, ಬೆಳ್ಳಿಯನ್ನ ಖರೀದಿ ಮಾಡಬೇಕು, ಈ ರೀತಿ ಅನ್ಕೊಂಡಿದ್ವಿ. ಅದರ ಒಂದು ಹಿನ್ನೆಲೆ ಅಥವಾ ಅದರ ಒಂದು ಇತಿಹಾಸವನ್ನ ನೋಡಿದಾಗ ಬಹಳಷ್ಟು ಒಂದು ಅರ್ಥಗರ್ಭಿತವಾದಂಥ ವಿಚಾರಗಳು ಇವತ್ತು ಹೊರಹೊಮ್ತಾ ಇದೆ. ಹಾಗೆ ಈಗ ಏನು ಸೀತೆಯನ್ನು ಪವಿತ್ರ ಮಾಡಿ ಯಾವಾಗ ಬಂದದ್ದು? ಕಾರ್ತೀಕ ಮಾಸದಲ್ಲಿ ದೀಪಾವಳಿಯ ಹಬ್ಬದ ದಿನ ಯುದ್ಧವನ್ನೆಲ್ಲ ಮುಗಿಸಿ ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶವಾಗಿ ದೇವರು ಬಂದ ಅಂತ ಪಟಾಕಿಗಳನ್ನು ನೋಡಿದು ಸಂಭ್ರಮಿಸಿ ಅಯೋಧ್ಯದಲ್ಲಿ ರಾಜ್ಯಭಾರವನ್ನು ಮತ್ತೆ ಹೊತ್ತು 11,000 ವರ್ಷಗಳು ಶ್ರೀರಾಮಚಂದ್ರ ಈ ಜಗತ್ತಿನಲ್ಲಿ ಬದುಕಿ ಸಕಲರನ್ನೂ ಪರಂಧಾಮಕ್ಕೆ ಕರ್ಕೊಂಡು ಹೋದ. ಬನ್ನಿ ಎಲ್ಲರೂ ಬನ್ನಿ. ಆ ಕರ್ಕೊಂಡು ಹೋದ ದಿವಸವೂ ಅಕ್ಷಯವಂತೆ, ಇದೇ ಅಕ್ಷಯ ತೃತೀಯ. ಬೇರೆ ಬೇರೆ ದಿನಗಳು, ಬೇರೆ ಬೇರೆ ವರ್ಷಗಳು ಅಷ್ಟೆ. ನಾವು ಇವತ್ತಿನ ಹೆಚ್ಚಿಗೆ ಒತ್ತು ಕೊಡೋದು ಏನಂದರೆ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನನ್ನ ಕೈಲಿ ಸಾಧ್ಯವಾದಷ್ಟು ಒಂದೇ 1 ಗ್ರಾಮ್ ಆದರೂ ತಗೋಬೇಕು ಅಂತ ಆಸೆ ಇರ್ತದೆ. ತಗೊಳ್ಳೋರು ತಗೊಳ್ತಾರೆ, ಇದ್ದವರು ತಗೊಳ್ತಾರೆ, ಇಲ್ಲದೇ ಇದ್ದವ್ರು ಏನು ಮಾಡಬೇಕು? ಇದೊಂದು ದೊಡ್ಡ ಕ್ವಶನ್. ಅದಕ್ಕಾಗಿ ಒಂದು ಸಂಕಲ್ಪ ಅಂತೂ ಮನಸ್ಸಿನಲ್ಲಿ ಇರಬೇಕು. ದೇವರೇ, ನಿನ್ನ ಪೂಜೆಗಾಗಿ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ನಾನು ನೋಡಿದವರಿಗೆ ಗೊತ್ತಾಗ್ತದೆ, ತಮ್ಮ ಜೀವನದಲ್ಲಿ ನೀವು ಬದುಕಿರುವವರೆಗೂ ಒಂದು ಪುಟ್ಟ ನೀಲಾಂಜನದ ಬಂಗಾರದ ದೀಪವನ್ನು ಹಚ್ಚಿ ಅಂತ. ಈ ದೀಪಗಳನ್ನು ಮಾಡೋದು ನಿನಗೆ ಸರೆ ಅಥವಾ ಬಳೆ ಮಾಡಿಸ್ಕೊಳ್ಳಿಕ್ಕಲ್ಲ. ದೀಪ ಅನ್ನೋದು ದೇವ್ರಿಗೆ ಹಚ್ಚೋದು. 1 ಜೋಡಿ ಅಥವಾ ಒಂದಾದರೂ ಬಂಗಾರದ ದೀಪವನ್ನು ಹಚ್ಚಿ ನೋಡಿ. ನೀವು ಅಕ್ಷಯ ತೃತೀಯಾಗ ಪ್ರತಿ ವರ್ಷ ಎಷ್ಟೆಷ್ಟು ತಗೋಬೇಕು ಅನ್ಸುತ್ತೆ ಅಷ್ಟು ತಗೋತೀರ. ಹರಿಗರ್ಪಿಸದೆ ಯಾವ ಕರ್ಮವು ಮಾಡಿದರೂ ಅದು ಹುರಿದು ಬಿತ್ತಿದ ಬೀಜ. ಏನು ಕೆಲಸ ಬೇಕಾದ್ರೂ ಮಾಡಿರಿ, ದೇವರಿಗೆ ಸಮರ್ಪಣೆ ಮಾಡಿ. ಸುಧಾಮ ತಾನು 68 ಕಡಲೆಕಾಯನ್ನು ದೇವರಿಗೆ ಕೊಡದೆ ತನ್ನ ಹೊಟ್ಟೆಯ ಲೋಭದಿಂದ ತಿಂದಿದ್ದಕ್ಕೆ 68 ವರ್ಷ ಕಷ್ಟಪಟ್ಟ. ಬಡತನದ ಮಯ, ಉಟ್ಕೊಳ್ಳಿಕ್ಕೆ ಪಂಚ ಇಲ್ಲ, 18 ಮಕ್ಕಳು. ಆಗ ಕೇಳಿದ್ರು, ಯಾರಿಲ್ಲೇನು ನಿಮಗೆ? ಹಿರಿಯರಾರಿಲ್ಲ, ಗುರುಗಳಾರಿಲ್ಲ, ಉತ್ತಮ ಪ್ರಜೆಗಳಿಲ್ಲ, ಒಬ್ಬರು ಇಲ್ವಾ ನಿಮ್ಗೆ? ಏನು ಜೀವನ ರೀ ನಿಮ್ಮದು ಅಂತ ಹೆಂಡತಿ ಕೇಳಿದ್ರು. ಹರಿಯನ್ನು ನಾವು ನಾವು ಒಟ್ಟಿಗೆ ಓದಿದ್ದು. ಅಲ್ಲಿಗೆ ಹೋಗಿ ಬಂದು ನಿಂತ ದೇವರು. ಸುಧಾಮ ಒಳಗೆ ಬಿಡಲಿಲ್ಲ. ನೀನು ಸ್ನೇಹಿತ ಅಂತೀಯ, ಹೀಗಿದೆಯಾ, ಹೋಗಯ್ಯ ಅಂದರು. ಇಲ್ಲ ಇಲ್ಲ ಅಂಥೇಳಿ ವಾಪಸ್ ಹೋಗ್ತಿದ್ದ. ದೇವರು ಬಾಚಿ ದಬ್ಬಿಕೊಂಡು ಕರ್ಕೊಂಬಂದು ಸಿಂಹಾಸನದ ಮೇಲೆ ಕೂಡಿಸಿ ಅವನ ಪಾದ ಪ್ರಕ್ಷಾಳನೆ ಮಾಡಿ ಸಾಲು ಸಕಲಾತಿಗಳನ್ನೆಲ್ಲ ಕೊಟ್ಟು, ಇವತ್ತು ನಾನು ಮಂದಗಮನೆಯರನ್ನು ಬಿಟ್ಟು ಮಲಗ್ತೀನಿ, ನೀವು ದೂರ ಇರಿ ಅಂದ. ಎಲ್ಲ ಹೆಣ್ಮಕ್ಳು ನೀವು ದೂರ ಇರಿ, ನನ್ನ ಪಕ್ಕ ಬರಬೇಡಿ, ಇವತ್ತು ನಾನು ಸುಧಾಮನ ಜೊತೆ ಮಲಗ್ತೀನಿ ಅಂತ ಮಲಗಿ
ಏನಿದೆ, ಏನು ಕೊಟ್ಟಿದ್ದಾಳು ನನ್ನ ಅತ್ತಿಗೆ ಅಂತ ಕೇಳಿದ. ನಾ ಏನು ಕೊಡಲಿ ಸ್ವಾಮಿ? ಕಳ್ಳ ಸುಧಾಮ, ಜ್ಞಾಪಕ ಇದೆಯಾ ನಿನಗೆ? ನನ್ನನ್ನು ಬಿಟ್ಟು, ನಾನು ಬಲರಾಮನನ್ನು ಬಿಟ್ಟು ನೀನು ಮರದ ಮೇಲೆ ಕೂತ್ಕೊಂಡು 68 ಕಡಲೆಕಾಯಿ ತಿಂದುಬಿಟ್ಟಿಯಲ್ಲ ಅಂದೆ. ನನ್ನೆಲ್ಲ ಯಾಕೆ ಸ್ವಾಮಿ ಜ್ಞಾಪಿಸ್ತೀಯ? ಕೃಷ್ಣಾರ್ಪಣ ವಸ್ತು ಅಂತ ಒಂದು ಮಾತು ಆಡ್ಬಿಟ್ಟಿದ್ರೆ ಇಡೀ ಜಗತ್ತಿಗೆ ಹೊಟ್ಟೆ ತುಂಬ ಹೋಗ್ತಿತ್ತು. ಇದಕ್ಕೆ ಉದಾಹರಣೆ ದೂರ್ವಾಸರೇ. ಈ ರೀತಿ ಅನೇಕ ವಿಚಾರಗಳಿದೆ. ಈ ದೂರ್ವಾಸರು ಬಂದದ್ದು, ಅಕ್ಷಯ ತೃತೀಯ ವಸ್ತ್ರವನ್ನು ಕೊಟ್ಟದ್ದು, ದೇವರು ಅದನ್ನು ಇಡೀ ಜಗತ್ತಿಗೆ ಒಂದು ಬೆಂಡೆಕಾಯಿ ಹೋಳಿನಲ್ಲಿ ಹೊಟ್ಟೆ ತುಂಬಿಸಿದ್ದು, ಈಗೆಲ್ಲ ಇರ್ತದೆ. ನಿಮ್ಮ ಮನಸ್ಸಿನಲ್ಲಿ ಈ ಅಕ್ಷಯ ತೃತೀಯ ಒಂದು ಶುಭ ದಿನದಿಂದ ನಾನು ಒಂದೇ ಒಂದು ಪುಟಾಣಿ 2 ಗ್ರಾಮ್ನಲ್ಲಿ 1 ಗ್ರಾಮ್ನಲ್ಲಿ ಆದರೂ ದೇವ್ರಿಗೆ ದೀಪ ಹಚ್ತೀನಿ ಅನ್ನಿ. ಯಾರಾದರೂ ಸರಿ, ಇದ್ದವರು ಇಲ್ಲದಿದ್ದವರು, ದೇವರು ಇದ್ದವ್ರಿಗೂ ಇಲ್ಲದಿದ್ದವ್ರಿಗೂ ಅನೇಕ ಒಂದನ್ನು ಕೊಟ್ಟರೆ ಅನಂತ ಮಡಿ ಮಾಡಿ ಕೊಡುವ ಶ್ರೀನಿವಾಸ ದೇವರು. ಹಾಗಾಗಿ ಮಾಡ್ತಾನೆ. ಅದಕ್ಕೋಸ್ಕರ ಹೇಳಿದೆ ಈ ಅಕ್ಷಯ ತೃತೀಯ. ಮುಖ್ಯವಾಗಿ ಇದು ದಾನ, ಧರ್ಮ, ನೇಮ, ನಿಷ್ಠೆ, ಅನುಷ್ಠಾನ, ಆಚಾರ ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ಕೊಡುವಂಥ ಒಂದು ಸಮಯ. ಈ ಬಂಗಾರ ಅನ್ನೋದು ಅದಕ್ಕೊಂದು ಇತಿಹಾಸ ಹೇಳಬೇಕಾದ್ರೆ, ರಾಜಸೂಯ ಯಾಗದಲ್ಲಿ ಸೀದಾಗಿ ಪಾಂಡವರು ಹೋಗಿ ಕುಂಭಕರ್ಣನನ್ನು ಭೇಟಿ ಮಾಡ್ಕೊಂಡು ಬನ್ನಿ, ಏನಾದರೂ ಸಹಾಯ ಕೇಳ್ಕೊಂಬನ್ನಿ. ಚಿರಂಜೀವಿ ಅವನು, ಕೊನೆಯೇ ಇಲ್ಲ ಅವನಿಗೆ, ಸಾವೇ ಇಲ್ಲ. ಅವನು ಹೋದಾಗ 1,000 ಹಡಗಿನಲ್ಲಿ ಬಂಗಾರದ ಗಡ್ಡೆಗಳನ್ನು ಕಳಿಸಿದ್ದಂತೆ. 1,000 ಯಾವುದು ಬೇಕಾದ್ರೂ ಕರ್ಗ ಹೋಗ್ಬೋದು. ಈಗ ದುಡ್ಡು ರೂಪಾಯಿ ಎಲ್ಲರೂ ಕರ್ಗು ಗೆಜ್ಜಲಲ್ಲಿ ಬಿದ್ದು ಮುಗಿಸ್ಬಿಡ್ಬೋದು. ಬಂಗಾರ ಹಾಗೆ ಇರುತ್ತೆ. ನಮ್ಮ ದೇಶದಿಂದ ಅನೇಕವಾಗಿ ಹೊತ್ಕೊಂಡು ಹೋದ್ರು ಬೇಕಾದಷ್ಟು. ಬಟ್ ಇನ್ನೂ ಸ್ಟಿಲ್ ಭಾರತ ಭೂಮಿ ಒಂದು ಕರ್ಮ ಭೂಮಿಯಾಗಿದೆ. ಅಂದರೆ ಆ ಬಂಗಾರದ ಹೆಚ್ಚಿಗೆ ಇರುವ ಕಾರಣ ಅದು ಕೊನೆಯೇ ಇಲ್ಲ. ಆ ಬಂಗಾರ ಕರಗೋದಿಲ್ಲ, ಎಲ್ಲೋ ಭೂಮಿಯಲ್ಲಿ ಅಲ್ಲಿ ಇಲ್ಲಿ ಸೇರ್ಕೊಂಡಿರುತ್ತೆ. ಸೊ ಅಂಥ ಲೋಹ, ಅದು ಕೆಂಪು ಲೋಹ ಅಂತಾನೆ ಕರಿತೀವಿ. ಅದಕ್ಕೆ ಭಾಳ ಅಟ್ರಾಕ್ಟಿವ್. ಅದರಲ್ಲಿ ಹೆಚ್ಚಿಗೆ ಹೇಳ್ಬೇಕಾದ್ರೆ ಕಲಿಯ ಅಂಶ ಇರುತ್ತೆ ಜಾಸ್ತಿ. ಯಾಕೆಂದ್ರೆ ಚಂದ ಕಾಣುತ್ತೆ, ಚಂದ ಅಟ್ರಾಕ್ಟ್ ಕಲಿ ಮಾಡ್ತಾನೆ. ನಾನು ಹೇಗಾರು ಮಾಡಿ ಅದನ್ನು ತಗೋಬೇಕು, ತಗೊಳ್ಳಿಕ್ಕೆ ಏನಾದ್ರು ಒಂದು ಸುಳ್ಳು ಹೇಳಬೇಕು, ಅಥವಾ ಏನಾದ್ರು ಮೋಸ ಮಾಡಿ ಆದರೂ ಸಂಪಾದನೆ ಮಾಡಿ ಯಾರು ನಾನು ಬಂಗಾರ ಖರೀದಿ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಇದು ಲೋಕ ರೂಢಿ, ಅದಿರಲಿ. ಈ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಳ್ಳುವ ಪ್ರಯತ್ನ ಮಾಡಿ. ಆದರೆ ಯಾಕಂದರೆ ಈ ಪರಾಭವನಾಮ ಸಂವತ್ಸರದ ಈ ಅಕ್ಷಯ ತೃತೀಯದಲ್ಲಿ ಗುರು ರಾಜರು ಈ ವರ್ಷ ಎಂಟೈರ್ 1 ವರ್ಷ. ಗುರುಗಳು ಅಂದರೆ ಕಾಂಚನ, ಗುರುಂ ಕಾಂಚನ ಸನ್ನಿಭಂ, ಗುರುಗಳು ಕಾಂಚನಕ್ಕೆ ಅಧಿಪತಿ. ಈ ವರ್ಷವೆಲ್ಲ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಹೊರತು ಇಳಿಯೋದಿಲ್ಲ. ಒಂದು ಸ್ಟೇಜಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಎಲ್ಲರಿಗೂ ಶಕ್ತಿ ಕೊಡ್ತಾರೆ, ಯಾರಿಗೂ ಮೋಸ ಆಗೋದಿಲ್ಲ, ಎಲ್ಲರಿಗೂ ಗುರುಬಲ ಹೆಚ್ಚೆಚ್ಚಿಗಿರ್ತದೆ. ಅವರೆಲ್ಲರಿಗೂ ಈ ಬಂಗಾರ ಖಂಡಿತವಾಗ್ಲೂ ಸಿಗುವಂಥ ಚಾನ್ಸಸ್. ನೀನು ದೇವರಿಗಾಗಿ ಅಂತ ಕೇಳಿ ಬಂದರೆ, ನೀ ಏನೇ ಬಂಗಾರ ತಗೋ ದೇವರಿಗೆ ಸಮರ್ಪಣೆ ಮಾಡಿ ಆಮೇಲೆ ನೀನು ಹಾಕ್ಕೊಂಡ್ರೆ ಮೈ ಮೇಲೆ ಅದು ಸದಾ ಸರ್ವದಾ ನಿಮ್ಗೆ ಉಳಿಯುತ್ತೆ. ಅದಕ್ಕಾಗಿ ಈ ಬಂಗಾರ ಅಷ್ಟೊಂದು ಪ್ರಸಿದ್ಧ.